ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನೋಡೋದಕ್ಕೇನೋ ಚೆನ್ನಾಗಿದ್ದಾಳೆ ಅಲ್ವಾ, ಆದರೆ ಇವಳ ಅಸಲಿ ಮುಖವಾಡ ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ನಾವಂತೂ ಹೇಳಲ್ಲ. ಯಾಕಂದರೆ ಈಕೆ ಮಾಡಿದಂತಹ ಬಹಿರಂಗ ಮೋಸಗಳು ಹಾಗಿದೆ. ದುಡ್ಡಿಗೋಸ್ಕರ ಈಗಿನ ಕಾಲದಲ್ಲಿ ಅದರಲ್ಲೂ ಹೆಂಗಸರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಎಲ್ಲ ಹುಡುಗಿರು ಕೂಡ ಹೀಗೇನೆ ಅಂತ ನಾವು ಹೇಳ್ತಿಲ್ಲ, ಆದರೆ ಎಷ್ಟೋ ಒಳ್ಳೆಯ ಹೆಣ್ಣು ಮಕ್ಕಳಿಗೆ ಇಂತಹ ಹೆಣ್ಣಿಂದ ಕಪ್ಪು ಚುಕ್ಕೆ ಆಗಬಹುದು. ಇಷ್ಟೊಂದು ಆ ಹೆಂಗಸಿನ ಬಗ್ಗೆ ನಾವು ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಕಳೆದ 10 ವರ್ಷಗಳಲ್ಲಿ ಒಬ್ಬರಲ್ಲ 3 ಜೊತೆಗೆ ಮದುವೆ ಮಾಡಿಕೊಂಡ್ಳು. ಆಮೇಲೆ ಡ್ರಾಮಾ ಮಾಡಿಕೊಂಡು ಡಿವೋರ್ಸ್ಗೆ ಹಠ ಬಿದ್ದು ಬರೋಬ್ಬರಿ 1,25,00,000 ರೂಪಾಯಿ ವಸೂಲಿ ಮಾಡಿದಂತಹ ಖತರ್ನಾಕ್ ಮಹಿಳೆ ಕೊನೆಗೂ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾಳೆ. ಉತ್ತರಾಖಂಡ್ನ 36 ವರ್ಷದ ಮಹಿಳೆ ಸೀಮಾ ಅಲಿಯಾಸ್ ನಿಕ್ಕಿ ಅನ್ನೋಳು ಮ್ಯಾಟ್ರಿಮೊನಿ ವೆಬ್ಸೈಟ್ ಮೂಲಕ ಹೆಂಡತಿ ಇಲ್ಲದೆ ಒದ್ದಾಡ್ತಾ ಇದ್ದವರು ಹಾಗೂ ಡಿವೋರ್ಸ್ ಕೊಟ್ಟು ಏಕಾಂಗಿ ಜೀವನವನ್ನು ಮಾಡ್ತಾ ಇದ್ದ ಶ್ರೀಮಂತ ವ್ಯಕ್ತಿಗಳನ್ನು ಸೀಮಾ ಟಾರ್ಗೆಟ್ ಮಾಡ್ತಾ ಇದ್ಲು. ಆಮೇಲೆ ಮದುವೆ ನಾಟಕ ಮಾಡ್ತಾ ಇದ್ಲು. ಅದಾದಮೇಲೆ ವ್ಯಕ್ತಿಯ ಜೊತೆಗೆ ಸಣ್ಣ ಸಣ್ಣ ವಿಚಾರಕ್ಕೆ ಕಿತ್ತಾಡ ಶುರುವಾದರೆ ಸಾಕು, ನಿನ್ನಿಂದ ನನಗೆ ಮುಕ್ತಿ ಬೇಕು ಅಂತ ಡಿವೋರ್ಸ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ಲು. ಅಕಸ್ಮಾತ್ ಡಿವೋರ್ಸ್ ಕೊಡಲ್ಲ ಅಂತಂದರೆ ಮುಗೀತು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ಲು. ಕೊನೆಗೆ ಇವೆಲ್ಲ ಬೇಡ ಅಂದರೆ ಡಿವೋರ್ಸ್ ಕೊಟ್ಟು ಜೀವನಾಂಶ ಕೊಡು ಅಂತ ಬೆದರಿಕೆ ಹಾಕ್ತಾ ಇದ್ದಂತೆ. ಇವಳ ಸಹವಾಸನೇ ಬೇಡ ಅಂತ ಲಕ್ಷಾಂತರ ರೂಪಾಯಿ ವಸೂಲಿ ಕೂಡ ಮಾಡ್ಕೊಂಡ್ಬಿಟ್ಟಿದ್ಲು. ಅರೆಸ್ಟ್ ಆಗಿರುವಂತಹ ಆರೋಪಿ ಸೀಮಾ ಅಲಿಯಾಸ್ ನಿಕ್ಕಿ ಮೊದಲು 2013ರಲ್ಲಿ ಆಗ್ರಾದಲ್ಲಿರೋ ಉದ್ಯಮಿಯೊಬ್ಬರನ್ನ ಮದುವೆ ಆಗಿದ್ಲು. ಸ್ವಲ್ಪ ದಿನಗಳ ನಂತರ ಆ ವ್ಯಕ್ತಿಯ ಕುಟುಂಬದ ವಿರುದ್ಧ ಕೇಸ್ ಹಾಕ್ತೀನಿ ಅಂತ ಹೆದರಿಸಿದ್ಲಂತೆ. ಆಮೇಲೆ ರಾಜಿ ಮಾಡಿಕೊಂಡು ಆ ಉದ್ಯಮಿಯಿಂದ 75 ಲಕ್ಷ ರೂಪಾಯಿ ಕಿತ್ಕೊಂಡಿದ್ದಂತೆ. ಅದಾದಮೇಲೆ 2017ರಲ್ಲಿ ಗುರುಗ್ರಾಮ್ನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬನನ್ನು ಸೀಮಾ ಮದುವೆ ಆಗಿದ್ದಾಳೆ. ಆಮೇಲೆ ಡಿವೋರ್ಸ್ ನಾಟಕ ಆಡಿ ಇವರ ಹತ್ರನೂ ಕೂಡ 10 ಲಕ್ಷ ರೂಪಾಯಿ ದೋಚ್ಕೊಂಡಿದ್ದಾಳೆ. 2 ಮದುವೆ ಆಯಿತು, ಕೈಗೆ ದುಡ್ಡು ಕೂಡ ಬಂದಾಯಿತು, ಏನಾದರೂ ಒಂದು ಬಿಸ್ನೆಸ್ ಮಾಡಿಕೊಂಡು ಬದುಕೋಣ ಅನ್ನೋದರಲ್ಲಿ ನಡುವೆ ಸೀಮಾ ರಾಜಸ್ಥಾನದ ಜೈಪುರ ಮೂಲದ ಮತ್ತೊಬ್ಬ ಉದ್ಯಮಿಯನ್ನು 2023ರಲ್ಲಿ ಮದುವೆ ಆಗ್ತಾಳೆ. ಮದುವೆಯಾದಂತಹ ಕೆಲ ದಿನಗಳಲ್ಲೇ 36 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಇದ್ದಂತಹ ಹಣದೊಂದಿಗೆ ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಅದಾದಮೇಲೆ ಕುಟುಂಬಸ್ಥರು ದೂರು ಕೊಟ್ಟಿದ್ದರು. ಕೇಸ್ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದಂತಹ ಜೈಪುರ ಪೊಲೀಸರು ಖತರ್ನಾಕ್ ವಂಚಕಿ ಸೀಮಾಳನ್ನು ಅರೆಸ್ಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಸೀಮಾಳ ಟಾರ್ಗೆಟ್ ಅಂತಂದರೆ ಮ್ಯಾಟ್ರಿಮೋನಿ ವೆಬ್ಸೈಟ್ಗಳಲ್ಲಿ ಡಿವೋರ್ಸ್ ಹಾಗೂ 2ನೇ ಮದುವೆ ಆಗೋದಕ್ಕೆ ಸಿದ್ಧರಿದ್ದಂತಹ ಗಂಡಸರ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ಲು. ಆಮೇಲೆ ಮದುವೆ ನಾಟಕ ಆಡಿ ವಂಚನೆ ಮಾಡ್ತಾ ಇದ್ಲು. ಇದರ ಜೊತೆಗೆ ರಾಬರಿ ಕೇಸ್ಗಳು ಸೇರಿಕೊಂಡು ಒಟ್ಟು 1,25,00,000 ರೂಪಾಯಿ ವಸೂಲಿ ಮಾಡಿದಾಳೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.